ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಸ್ನೇಹಿತರೆ ಜ್ಯೇಷ್ಠ ಹುಣ್ಣಿಮೆ ಅಥವಾ ಕಾರ ಹುಣ್ಣಿಮೆ ಸ್ನೇಹಿತರೆ ಮೇ 31ನೇ ತಾರೀಕು ಭಾನುವಾರ ದಿನ ಸಂಭವಿಸಲಿದೆ. ಈ ದಿನದಂದು ಮಕರ ರಾಶಿಯವರ ಬದುಕಲ್ಲಿ ಸಾಕಷ್ಟು ಚೇಂಜಸನ್ನು ನೋಡಬಹುದು. ಹುಣ್ಣಿಮೆ ಮುಗಿದ ನಂತರ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಮಕರ ರಾಶಿಯವರು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಮೇ 31ರಂದು ಬರುವಂತಹ ಜ್ಯೇಷ್ಠ ಹುಣ್ಣಿಮೆಗೆ ಹಿಂದೂ ಧರ್ಮದಲ್ಲಿ ಅತ್ಯಂತ ವಿಶೇಷ ಮತ್ತು ಪವಿತ್ರ ಮಹತ್ವವಿದೆ ಸ್ನೇಹಿತರೆ. ಈ ದಿನ ವಿಶೇಷ ಯೋಗಗಳು ಕೂಡಿ ಬರುವುದರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಲು ಮತ್ತು ದೋಷ ನಿವಾರಣೆಗೆ, ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಗೆ ಅತ್ಯುತ್ತಮವಾದಂತಹ ದಿನವೆಂದು ನಂಬಲಾಗುತ್ತದೆ. ಹಾಗಿದ್ರೆ ಜ್ಯೇಷ್ಠ ಹುಣ್ಣಿಮೆಯ ಮಹತ್ವವನ್ನು ತಿಳಿಸ್ಕೊಡಿ, ಆಚರಣೆಯನ್ನು ತಿಳಿಸ್ಕೊಡಿ, ನಾವು ಕೂಡ ಫಾಲೋ ಮಾಡ್ತೀವಿ ಅಂತ ಸಾಕಷ್ಟು ಜನರು ಕಮೆಂಟ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ. ಹೌದು, ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ. ಅನಂತರ ಮಕರ ರಾಶಿಯವರ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ದರೂ ಕೂಡ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಜ್ಯೇಷ್ಠ ಪೂರ್ಣಿಮೆಯ ಮಹತ್ವ ಮತ್ತು ಆಚರಣೆಗಳನ್ನು ನೋಡೋದಾದರೆ ಲಕ್ಷ್ಮಿಯ ಅನುಗ್ರಹ. ಈ ಪವಿತ್ರ ದಿನದಂದು ಲಕ್ಷ್ಮೀ ದೇವಿಯನ್ನು ಮತ್ತು ವಿಷ್ಣುವನ್ನು ಪೂಜಿಸುವುದರಿಂದ ಮನೆಯಲ್ಲಿ ಧನಧಾನ್ಯ ಮತ್ತು ಸಮೃದ್ಧಿ ಹೆಚ್ಚಾಗಬಹುದು. ಇನ್ನು ದಾನ ಧರ್ಮ. ಜ್ಯೇಷ್ಠ ಹುಣ್ಣಿಮೆಯಂದು ಅನ್ನದಾನ, ವಸ್ತ್ರದಾನ ಮತ್ತು ಬಡವರಿಗೆ ಸಹಾಯವನ್ನು ಮಾಡುವುದರಿಂದ ವಿಶೇಷ ಪುಣ್ಯ ಲಭಿಸುತ್ತದೆ. ಇನ್ನು ವ್ರತ ಮತ್ತು ಪೂಜೆಯನ್ನು ಮಾಡುವುದರಿಂದ ಅನೇಕರು ಈ ದಿನದಂದು ಉಪವಾಸವಿದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಥವಾ ವ್ರತವನ್ನು ಮಾಡುತ್ತಾರೆ. ಇನ್ನು ಪಿತೃ ಕಾರ್ಯಗಳು, ನದಿ ಸ್ನಾನ ಹಾಗೂ ಪಿತೃಗಳಿಗೆ ತರ್ಪಣ ನೀಡುವುದರಿಂದ ಪೂರ್ವಜರ ಆಶೀರ್ವಾದ ಸಿಗಲಿದೆ ಅಂತಲೇ ಹೇಳಬಹುದು. ವಿಶೇಷವಾಗಿ ಹುಣ್ಣಿಮೆಯು ಲಕ್ಷ್ಮೀ ಮಾತೆಯ ಕೃಪಾ ಕಟಾಕ್ಷವನ್ನು ತಂದುಕೊಡುತ್ತದೆ ಎಂದು ಧಾರ್ಮಿಕ ನಂಬಿಕೆ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಈ ದಿನ ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ, ನಿಮ್ಮ ಕೈಯಲ್ಲಾದಷ್ಟು ಜನರಿಗೆ ಸಹಾಯವನ್ನು ಮಾಡಿ, ಅನ್ನದಾನ, ವಸ್ತ್ರದಾನ, ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ತಾನಾಗಿಯೇ ಬಗೆಹರಿಯಲಿದೆ. ಸೊ ಹಾಗಾಗಿ ಮಕರ ರಾಶಿಯವರು ಅಂತಲ್ಲ, ಯಾರೆಲ್ಲ ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬ ರಾಶಿಯವರು ಕೂಡ ಸ್ನೇಹಿತರೆ ಈ ಪರಿಹಾರವನ್ನು ಮಾಡಬಹುದು. ಸೊ ಹಾಗಾಗಿ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರದಿಂದ ನಿಮ್ಮ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಸ್ನೇಹಿತರೆ, ಮುಂದಿನದಾಗಿ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು, ಅದು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ, ನಿಮ್ಮ ಕುಟುಂಬದ ಬಗ್ಗೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡ್ದೇ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಓಂ ನಮಃ ಶಿವಾಯ, ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ ಸಂಪತ್ತು ನೆಮ್ಮದಿ ಹೆಚ್ಚಳವಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕುಟುಂಬದಲ್ಲಿ ಸಂಯಮ, 4ನೇ ಮನೆಯಲ್ಲಿ ಕುಜನ ಉಗ್ರ ರೂಪ, 2ನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ
ಮಾತುಗಳಲ್ಲಿ ಕಠಿಣತೆ ಹೆಚ್ಚಾಗಬಹುದು. ಕುಟುಂಬ ಸದಸ್ಯರೊಂದಿಗೆ, ಮುಖ್ಯವಾಗಿ ತಾಯಿಯೊಂದಿಗೆ ಸಣ್ಣ ಪುಟ್ಟ ವಾದ ವಿವಾದಗಳು ಬರುತ್ತವೆ. ಕೋಪವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಬೇಕು. ಉದ್ಯೋಗದಲ್ಲಿ ಕೆಲಸದ ಒತ್ತಡ. ಯೋಗಕಾರಕ ಶುಕ್ರನು 6ನೇ ಮನೆಯಲ್ಲಿ ಸೇವಾ ಸ್ಥಾನದಲ್ಲಿ ಸಂಚರಿಸುವುದರಿಂದ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಪ್ರತಿಸ್ಪರ್ಧಿಗಳನ್ನು ಸಮರ್ಥವಾಗಿ ಎದುರಿಸುತ್ತೀರಿ ಅಂತಲೇ ಹೇಳಬಹುದು. ಇನ್ನು ವಾಹನ, ಆಸ್ತಿ ಖರೀದಿ ಮಾಡುವಂತಹ ಯೋಗ ಕೂಡ ಇದೆ. ಚತುರ್ಥಾಧಿಪತಿಯಾದ ಕುಜನು ತನ್ನ ಸ್ವಕ್ಷೇತ್ರವಾದ ಮೇಷರಾಶಿಯಲ್ಲಿ 4ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ರಿಯಲ್ ಎಸ್ಟೇಟ್ ವ್ಯವಹಾರಗಳು, ನೂತನ ಗೃಹ ಅಥವಾ ವಾಹನ ಖರೀದಿಗೆ ಅನುಕೂಲಕರ ಸಮಯ ಅಂತಲೇ ಹೇಳಬಹುದು ಮಕರ ರಾಶಿಯವರಿಗೆ. ಸೊ ಹಾಗಾಗಿ ಏನೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸ್ನೇಹಿತರೆ, ಹುಣ್ಣಿಮೆ ದಿನ ಉತ್ತಮ ದಿನ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಖರೀದಿ ಮಾಡಿ. ಮಕರ ರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಹುಣ್ಣಿಮೆ ಮುಗಿದ ನಂತರ ಜೂನ್ ತಿಂಗಳ ಮಾಸವು ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ತರಲಿದೆ. ನಿಮ್ಮ ಲಗ್ನಾಧಿಪತಿಯಾದ ಶನಿ 3ನೇ ಮನೆಯಲ್ಲಿ ಬಲವಾಗಿದ್ದು ನಿಮ್ಮಲ್ಲಿ ಅಪಾರ ಧೈರ್ಯವನ್ನು ತುಂಬುತ್ತಿದ್ದಾನೆ. ಕುಜನು 4ನೇ ಮನೆಯಲ್ಲಿ ಸುಖದ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಹೊಂದುವುದು ನಿಮ್ಮ ಆಸ್ತಿಗಳ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಆದರೆ ಯೋಗಕಾರಕನಾದ ಶುಕ್ರನು 6ನೇ ಮನೆಗೆ ಮತ್ತು ಸೂರ್ಯ ಬುಧರು 5ನೇ ಮನೆಗೆ ಪ್ರವೇಶಿಸುವುದರಿಂದ ಸೃಜನಶೀಲತೆ, ವಿದ್ಯಾ ಸಂಬಂಧಿತ ವಿಷಯಗಳಲ್ಲಿ ಅನುಕೂಲತೆ ಹೆಚ್ಚಾದರೂ ನಿಮ್ಮ ಆರೋಗ್ಯ ಮತ್ತು ಕೌಟುಂಬಿಕ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ವಹಿಸಬೇಕು ಸ್ನೇಹಿತರೆ. ಸೊ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಗ್ರಹಗಳ ಸಂಚಾರದ ಸಮಯದಲ್ಲಿ ಹುಣ್ಣಿಮೆಯ ದಿನದಿಂದ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಸ್ನೇಹಿತರೆ. ಮೊದಲನೇದಾಗಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ನಿಮ್ಮ ರಾಶಿಯ ಯೋಗಕಾರಕ ಮತ್ತು ಕರ್ಮಾಧಿಪತಿಯಾದಂತಹ 10ನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರನು ಪಂಚಮ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ತಿಂಗಳ ಪ್ರಥಮಾರ್ಧದಲ್ಲಿ ಅಂದರೆ ಹುಣ್ಣಿಮೆ ಮುಗಿದ ನಂತರ ಜೂನ್ ತಿಂಗಳ ಪ್ರಥಮಾರ್ಧದಲ್ಲಿ ನಿಮ್ಮ ವೃತ್ತಿ ಜೀವನ ಅತ್ಯಂತ ಸೃಜನಾತ್ಮಕವಾಗಿ ಪ್ರಶಂಸೆಗಳೊಂದಿಗೆ ಸಾಗುತ್ತದೆ. ನೀವು ಮಾಡುವಂತಹ ಕೆಲಸಗಳಿಗೆ ಮೇಲಧಿಕಾರಿಗಳಿಂದ ಮನ್ನಣೆ ದೊರೆಯುತ್ತದೆ. ಶುಕ್ರನು 6ನೇ ಸ್ಥಾನವಾದಂತಹ ಸೇವಾ ಶತ್ರುಗಳ ಸ್ಥಾನ ಮಿಥುನದಲ್ಲಿ ಪ್ರವೇಶಿಸುವುದರಿಂದ ಕಚೇರಿಯ ವಾತಾವರಣ ಬದಲಾಗುತ್ತದೆ. 6ನೇ ಮನೆ ಸೇವಾ ಸ್ಥಾನವಾಗಿರುವುದರಿಂದ ನಿಮಗೆ ಜವಾಬ್ದಾರಿಗಳು, ಕೆಲಸದ ಒತ್ತಡ ವಿಪರೀತವಾಗಿ ಹೆಚ್ಚಾಗಬಹುದು ಸ್ನೇಹಿತರೆ. ಇನ್ನು ಸಹೋದ್ಯೋಗಿಗಳಿಂದ ಸ್ಪರ್ಧೆ ಎದುರಾದರೂ ಲಗ್ನಾಧಿಪತಿಯಾದ ಶನಿ 3ರಲ್ಲಿ ಇರುವುದರಿಂದ ನಿಮ್ಮ ಧೈರ್ಯ ಕುಂದುವುದಿಲ್ಲ. ಶತ್ರುಗಳ ಸಂಚುಗಳನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸುತ್ತೀರಿ. ಒಟ್ಟಾರೆಯಾಗಿ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ವ್ಯಾಪಾರ ವ್ಯವಹಾರದ ಬಗ್ಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಇನ್ನು ಹುಣ್ಣಿಮೆಯ ದಿನ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವ್ಯಾಪಾರಸ್ಥರಿಗೆ ಈ ತಿಂಗಳು ಹುಣ್ಣಿಮೆ ಮುಗಿದ ನಂತರ ರಿಯಲ್ ಎಸ್ಟೇಟ್ ಮತ್ತು ಆಟೋಮೊಬೈಲ್ ಕ್ಷೇತ್ರಗಳಲ್ಲಿ ಅದ್ಭುತವಾದ ಲಾಭಗಳನ್ನು ನೀಡುತ್ತದೆ. ಲಾಭ ಮತ್ತು ಚತುರ್ಥಾಧಿಪತಿಯಾದ ಕುಜನು 4ನೇ ಮನೆಯಲ್ಲಿ ಮೇಷದಲ್ಲಿ ಸ್ವಕ್ಷೇತ್ರಕ್ಕೆ ಹೊಂದುವುದರಿಂದ ಭೂಮಿ, ಅಪಾರ್ಟ್ಮೆಂಟ್ಗಳು ಸ್ನೇಹಿತರೆ, ವ್ಯಾಪಾರವನ್ನು ಮಾಡುವವರಿಗೆ ಕಾಸಿನ ಸುರಿಮಳೆಯೇ ಸುರಿಯುತ್ತದೆ ಅಂತಲೇ ಹೇಳಬಹುದು. ಕಲೆ, ಮೀಡಿಯಾ, ಡಿಸೈನಿಂಗ್, ಶುಕ್ರನ ಕಾರಕತ್ವಗಳು ಮುಂತಾದ ಸ್ವಯಂ ಉದ್ಯೋಗದಲ್ಲಿರುವವರಿಗೆ ಮೇ ದ್ವಿತೀಯಾರ್ಧದ ನಂತರ ಸ್ಪರ್ಧಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. ನಿಮ್ಮ ಸೇವೆಗಳಿಗೆ ತಕ್ಕ ಆರ್ಥಿಕ ಪ್ರತಿಫಲ ದೊರೆಯುತ್ತದೆ, ಆದರೆ ಅದಕ್ಕೆ ತಕ್ಕ ಶ್ರಮ ಕೂಡ ಇರುತ್ತದೆ ಅಂತಲೇ ಹೇಳ್ಬೋದು. ಕಾಂಟ್ರಾಕ್ಟ್ಗಳನ್ನು ಮಾಡಿಕೊಳ್ಳುವಾಗ ಸಂವಹನದಲ್ಲಿ ದೋಷವಿಲ್ಲದಂತೆ ನೋಡಿಕೊಳ್ಬೇಕು ಸ್ನೇಹಿತರೆ. ಯಾವುದೇ ಒಂದು ಒಪ್ಪಂದವನ್ನು ಮಾಡ್ಕೊಳ್ಬೇಕು ಅಂತಂದರೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಯಾವುದಕ್ಕಾದ್ರೂ ಸಹಿಯನ್ನು ಹಾಕಬೇಕಾದ್ರೂ ಕೂಡ 2-3 ಬಾರಿ ಓದಿದ ನಂತರವೇ ಸಹಿಯನ್ನು ಹಾಕಿ ಸ್ನೇಹಿತರೆ. ಇನ್ನು ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರು ಹುಣ್ಣಿಮೆಯ ದಿನದಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಆರ್ಥಿಕ ಸ್ಥಾನವಾದಂತಹ 2ನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಅನಿರೀಕ್ಷಿತ ಖರ್ಚುಗಳು ಬರುತ್ತಿರುತ್ತವೆ. ಮುಖ್ಯವಾಗಿ ಗೃಹ ಅಗತ್ಯಗಳಿಗಾಗಿ ಅಥವಾ ವಾಹನಗಳಿಗಾಗಿ ಹಣ ಖರ್ಚಾಗುತ್ತವೆ. ಕುಜನು ಬಲಗೊಳ್ಳುವುದರಿಂದ ಸ್ತ್ರೀ ಆಸ್ತಿಗಳ ರೂಪದಲ್ಲಿ ನಿಮಗೆ ಧನಲಾಭವಿರುತ್ತದೆ. ಆಸ್ತಿಗಳ ಖರೀದಿ ಅಥವಾ ಮಾರಾಟ ಲಾಭದಾಯಕವಾಗಿರುತ್ತವೆ.
ಅಷ್ಟಮಾಧಿಪತಿಯಾದ ಸೂರ್ಯನು 5ನೇ ಮನೆಗೆ ಹೋಗುವುದರಿಂದ ಊಹಾತ್ಮಕ ಹೂಡಿಕೆಗಳನ್ನು ಮಾಡುವವರು ಎಚ್ಚರಿಕೆ ವಹಿಸಬೇಕು. ಆಕಸ್ಮಿಕ ಲಾಭಗಳು ನಷ್ಟಗಳು ಎರಡೂ ಕೂಡ ಸಂಭವಿಸುವಂತಹ ಸಾಧ್ಯತೆ ಇದೆ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಬಹುದು, ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ನಿಮ್ಮ ಆರೋಗ್ಯದಲ್ಲಿ ಅನ್ನೋದನ್ನ ನೋಡೋದಾದರೆ, ಆರೋಗ್ಯದ ದೃಷ್ಟಿಯಿಂದ ಸ್ನೇಹಿತರೆ ಹುಣ್ಣಿಮೆ ಮುಗಿದ ನಂತರ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಅಗತ್ಯ. ಯಾಕಂದರೆ 6ನೇ ಮನೆಯಲ್ಲಿ ರೋಗದ ಸ್ಥಾನದಲ್ಲಿ ಮಿಥುನದಲ್ಲಿ ಗುರು ಮತ್ತು ಶುಕ್ರರ ಸಂಯೋಗದ ಪರಿಣಾಮವಾಗಿ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್, ಡಯಾಬಿಟಿಸ್ ಅಥವಾ ಜೀರ್ಣಾಂಗ ಯಕೃತಿಗೆ ಸಂಬಂಧಿಸಿದ ಸಮಸ್ಯೆಗಳು ತಲೆದೂರಬಹುದು. ಸಿಹಿ ಪದಾರ್ಥಗಳು, ಜಂಕ್ ಫುಡ್ನಿಂದ ದೂರವಿರುವುದು ಬಹಳ ಮುಖ್ಯವಾಗುತ್ತದೆ. ಹಾಗೆಯೇ 4ನೇ ಮನೆಯಲ್ಲಿ ಕುಜನ ಸಂಚಾರದಿಂದಾಗಿ ಎದೆಯುರಿ, ಅಸಿಡಿಟಿ ಅಥವಾ ರಕ್ತದೊತ್ತಡ ಅಂದರೆ BP ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಎಲ್ಲದಕ್ಕೂ ಕೂಡ ಟೆನ್ಷನ್ ಮಾಡ್ಕೊಳ್ಳುವುದರಿಂದ ಸ್ನೇಹಿತರೆ BP ಕೂಡ ಹೆಚ್ಚಾಗಬಹುದು. ಲಗ್ನಾಧಿಪತಿಯಾದ ಶನಿ 3ರಲ್ಲಿ ಬಲವಾಗಿರುವುದರಿಂದ ಯಾವುದೇ ರೋಗ ಬಂದರೂ ಕೂಡ ಬೇಗನೆ ಗುಣಮುಖರಾಗುತ್ತೀರಾ. ಆಯುಸ್ಸಿಗೆ ಯಾವುದೇ ತೊಂದರೆಯಿಲ್ಲ. ಸೊ ಹಾಗಾಗಿ ಮಸಾಲೆ ಭರಿತ ಊಟವನ್ನು ಮಾಡುವುದು, ಇನ್ನು ಕಾಫಿ ಟೀಯನ್ನು ಚೆನ್ನಾಗಿ ಕುಡಿಯುವುದು, ಇದರಿಂದನೂ ಕೂಡ ರಕ್ತದೊತ್ತಡ ಜಾಸ್ತಿ ಆಗುವುದು, ಅಸಿಡಿಟಿ ಜಾಸ್ತಿ ಆಗಬಹುದು. ಪ್ರತಿದಿನ ಚೆನ್ನಾಗಿ ನೀರನ್ನು ಕುಡಿಯಿರಿ, ಯೋಗವನ್ನು ಮಾಡಿ, ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡುವುದರಿಂದ ಸ್ನೇಹಿತರೆ ನಿಮ್ಮ BP ಒತ್ತಡ ಸ್ವಲ್ಪ ಕಡಿಮೆಯಾಗಲಿದೆ. ಸೊ ಹಾಗಾಗಿ ಅತಿಯಾಗಿ ಟೆನ್ಷನನ್ನು ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ಕೊಳ್ಳಿ ಮಕರ ರಾಶಿಯವರು ಅಂತ ಹೇಳ್ತಾ, ಚೆನ್ನಾಗಿ ಊಟವನ್ನು ಸೇವಿಸಿ ಸ್ನೇಹಿತರೆ. ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಸೇವಿಸುವುದರಿಂದನೂ ಕೂಡ ಸ್ನೇಹಿತರೆ ನಿಮ್ಮ ರಕ್ತದಲ್ಲಿರುವಂತಹ ಸಣ್ಣ ಪುಟ್ಟ ದೋಷಗಳು ನಿವಾರಣೆಯಾಗಲಿದೆ. ಇನ್ನು ವೈಯಕ್ತಿಕ ಜೀವನದ ಬಗ್ಗೆ, ಕುಟುಂಬದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಗೃಹ ಸ್ಥಾನವಾದಂತಹ 4ನೇ ಮನೆಯಲ್ಲಿ ಮೇಷರಾಶಿಯಲ್ಲಿ ಕುಜನು ಮತ್ತು ಮೇ ದ್ವಿತೀಯಾರ್ಧದಲ್ಲಿ ಉಚ್ಚ ಸೂರ್ಯನ ಪ್ರಭಾವದಿಂದಾಗಿ ಮನೆಯ ವಾತಾವರಣ ಸ್ವಲ್ಪ ಬಿಸಿಯಾಗಿರುತ್ತದೆ. ಅಹಂಕಾರದ ವಾದ ವಿವಾದಗಳು, ಮುಖ್ಯವಾಗಿ ತಾಯಿಯೊಂದಿಗೆ ಅಥವಾ ಕುಟುಂಬದ ಹಿರಿಯರೊಂದಿಗೆ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇದೆ. ಅವರ ಆರೋಗ್ಯಕ್ಕೆ ವೈದ್ಯಕೀಯ ಖರ್ಚುಗಳು ಬರಬಹುದು. 2ನೇ ಮನೆಯಲ್ಲಿ ರಾಹು ಇರುವುದರಿಂದ ನಿಮ್ಮ ಮಾತು ಕಠಿಣವಾಗದಂತೆ ಎಚ್ಚರಿಕೆ ವಹಿಸಿ. ಇನ್ನು ಹುಣ್ಣಿಮೆ ಮುಗಿದ ನಂತರ ಸೂರ್ಯನು 5ನೇ ಮನೆಗೆ ಸಂತಾನ ಸ್ಥಾನಕ್ಕೆ ಪ್ರವೇಶಿಸುವುದರಿಂದ ಮಕ್ಕಳ ಓದು, ಭವಿಷ್ಯದ ಬಗ್ಗೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಅವರ ಬೆಳವಣಿಗೆಯತ್ತ ಗಮನ ಹರಿಸುತ್ತೀರಿ. ಇದು ಮುಖ್ಯ ಅಂತಲೇ ಹೇಳಬಹುದು. ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಉಜ್ವಲವಾಗಲಿದೆ ಸ್ನೇಹಿತರೆ. ಅವರ ವಿದ್ಯಾಭ್ಯಾಸದ ಬಗ್ಗೆ ಒಂದು ಗಮನವಿರಲಿ ಅಂತ ಹೇಳ್ತಾ, ಅವರ ನಡವಳಿಕೆಯು ಕೂಡ ಉತ್ತಮವಾಗಿರಲಿದೆ ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವಿದ್ಯಾಸ್ಥಾನವಾದಂತಹ 5ನೇ ಮನೆಯಲ್ಲಿ ಸೂರ್ಯ ಮತ್ತು ಭಾಗ್ಯಾಧಿಪತಿ ಬುಧ ಸೇರುವುದರಿಂದ ಬುಧನಿತ್ಯ ಯೋಗ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಏಕಾಗ್ರತೆ, ಜ್ಞಾಪಕ ಶಕ್ತಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಉನ್ನತ ಶಿಕ್ಷಣ ಅಥವಾ ರಿಸರ್ಚ್ ಕ್ಷೇತ್ರದಲ್ಲಿ ಇರುವವರಿಗೆ ಸ್ಕಾಲರ್ಶಿಪ್ಗಳು, ವಿದೇಶಿ ಅವಕಾಶಗಳು ಲಭಿಸುತ್ತವೆ. ಲಾಜಿಕ್ ಮತ್ತು ಗಣಿತ ಸಂಬಂಧಿತ ವಿಷಯಗಳಲ್ಲಿ ಉತ್ತಮ ಪ್ರತಿಭೆಯನ್ನು ತೋರುತ್ತೀರಿ. ITI, ಡಿಪ್ಲೊಮೊ, ಇಂಜಿನಿಯರಿಂಗ್ ಮಾಡುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಸುಲಭವಾಗಿ ಅಡ್ಮಿಷನ್ ಸಿಗಲಿದೆ ಸ್ನೇಹಿತರೆ. ಎಲ್ಲದಕ್ಕೂ ಕೂಡ ಶ್ರಮ ಪಟ್ಟಿದ್ದರೆ ಮಾತ್ರ ಉನ್ನತ ಫಲಿತಾಂಶ. ಪ್ರತಿದಿನ ವಿದ್ಯಾರ್ಥಿಗಳು ಅಧ್ಯಯನಕ್ಕಿಂತ ಮುಂಚೆ ಹನುಮಾನ್ ಚಾಲಿಸವನ್ನು 11 ಬಾರಿ ಹೇಳುವುದರಿಂದ ಆದಷ್ಟು ಅಡಚಣೆಗಳು, ತೊಂದರೆಗಳು, ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ ಕಷ್ಟ ಸಮಸ್ಯೆ ಎಲ್ಲವೂ ನಿವಾರಣೆಯಾಗಲಿದೆ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ಸ್ನೇಹಿತರೆ, ಇದನ್ನು ಹುಣ್ಣಿಮೆ ದಿನ ಕೂಡ ಈ ಪರಿಹಾರವನ್ನು ಅನುಸರಿಸಬಹುದು ಮಕರ ರಾಶಿಯವರು, ಅಥವಾ ಬಿಡು ದಿನ ಕೂಡ ಅನುಸರಿಸಬಹುದು. ನಿಮ್ಮ ಸಮಯಕ್ಕೆ ತಕ್ಕಂತೆ ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಕಷ್ಟ ಸಮಸ್ಯೆ, ಅಡಚಣೆಗಳು, ತೊಂದರೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ. ಹಾಗಿದ್ರೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಆದಷ್ಟು ಸ್ನೇಹಿತರೆ ಇದು ಜ್ಯೋತಿಷ್ಯದ ಪರಿಹಾರ, ಶಕ್ತಿಶಾಲಿಯಾದಂತಹ ಭಯಂಕರ ಪರಿಹಾರ ಅಂತಲೇ ಹೇಳ್ಬೋದು. ಮಾಡಿ ನೋಡಿ, ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಲಿದೆ. 4ನೇ ಮನೆಯಲ್ಲಿ ಕುಜನಿಂದ ಉಂಟಾಗುವ ಗೃಹದ ಅಶಾಂತಿಯನ್ನು ನಿವಾರಿಸಿಕೊಂಡು 6ನೇ ಮನೆಯಲ್ಲಿ ಯೋಗಕಾರಕ ಶುಕ್ರನಿಂದ ವೃತ್ತಿ ಲಾಭಗಳನ್ನು ಪಡೆಯಲು ಈ ಪರಿಹಾರಗಳನ್ನು ಮಕರ ರಾಶಿಯವರು ಅನುಸರಿಸಿ ಸಂತಾನ ಭಾಗ್ಯದಲ್ಲಿ ತೊಂದರೆ ಇದ್ದರೆ, ಮದುವೆ, ವ್ಯಾಪಾರ, ವ್ಯವಹಾರದಲ್ಲಿ, ನಿಮ್ಮ ಪ್ರೇಮ ಜೀವನದಲ್ಲಿ ಏನಾದರೂ ಅಡಚಣೆಗಳಿದ್ದರೆ ಸ್ನೇಹಿತರೆ ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಹುಣ್ಣಿಮೆ ದಿನ ಕೂಡ ಮಾಡಬಹುದು. ನಾಳೆ ಸ್ನೇಹಿತರೆ ಜ್ಯೇಷ್ಠ ಹುಣ್ಣಿಮೆ, ಶುಭ ಹುಣ್ಣಿಮೆಯಾಗಿರುತ್ತದೆ. ಸೊ ಆ ದಿನ ಕೂಡ ಮಾಡ್ಬೋದು, ಅಥವಾ ಬಿಡು ದಿನ ಕೂಡ ಮಾಡಬಹುದು.
4ನೇ ಮನೆಯಲ್ಲಿ ಕುಜನಿಂದ ಉಂಟಾಗುವಂತಹ ಗೃಹದ ಅಶಾಂತಿಯನ್ನು ನಿವಾರಿಸಿಕೊಂಡು ದುರ್ಗಾ ಮಾತೆ ಮತ್ತು ರಾಹುಶಾಂತಿಯ 2ನೇ ಮನೆಯಲ್ಲಿ ರಾಹುವಿನಿಂದ ಮಾತು ಜಾರದಂತೆ ಇರಲು ಆರ್ಥಿಕ ನಷ್ಟಗಳನ್ನು ತಡೆಯಲು ಮಂಗಳವಾರ ಅಥವಾ ಶುಕ್ರವಾರ ದುರ್ಗಾದೇವಿಯನ್ನು ಆರಾಧಿಸಿ ಸ್ನೇಹಿತರೆ ಕಷ್ಟಗಳು ಸಮಸ್ಯೆಗಳು ನಿವಾರಣೆಯಾಗಲಿದೆ. ಇನ್ನು 6ನೇ ಮನೆಯಲ್ಲಿರುವ ಯೋಗಕಾರಕ ಶುಕ್ರನಿಂದ ವೃತ್ತಿ ಲಾಭಗಳನ್ನು ಪಡೆಯಲು ಈ ಪರಿಹಾರಗಳನ್ನು ಮಾಡಿ: ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ, ಶಿವನ ಆರಾಧನೆ. ಗೃಹ ಸ್ನಾನದಲ್ಲಿ ಸ್ನೇಹಿತರೆ ಉಷ್ಣ ದೋಷಗಳು, ತಾಯಿಯ ಅನಾರೋಗ್ಯ ಕಡಿಮೆಯಾಗಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪಾರಾಧನೆ ಮಾಡಿ ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸಿ. ಇನ್ನು ಗೋಮಾತಾ ಸೇವೆ ವೃತ್ತಿಯಲ್ಲಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಗುರು ಶುಕ್ರರ ಸಕಾರಾತ್ಮಕ ಪ್ರಭಾವಕ್ಕಾಗಿ ಹಸುಗಳಿಗೆ ಹಸಿರು ಹುಲ್ಲು, ಬಾಳೆಹಣ್ಣು, ಬೆಲ್ಲವನ್ನು ತಿನ್ನಿಸುವುದರಿಂದ, ಹಣ್ಣುಗಳನ್ನು ತಿನ್ನಿಸುವುದರಿಂದ ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ಅನ್ನದಾನ, ವಸ್ತ್ರದಾನ, ಬಟ್ಟೆಯನ್ನು ದಾನ ಮಾಡುವುದು ಸ್ನೇಹಿತರೆ. ಅವರಿಗೆ ಬೇಕಾಗಿರುವಂತಹ ಹಣ ಸಹಾಯವನ್ನು, ಔಷಧಿಗಳನ್ನು ದಾನ ಮಾಡುವುದು ರೋಗಿಗಳಿಗೆ. ಈ ರೀತಿ ಮಾಡುವುದರಿಂದಲೂ ಕೂಡ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ಹಾಗಾಗಿ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಕರ ರಾಶಿಯವರು ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.